ಹೇ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಇದು ಕೊಕೊನಟ್ ಪ್ಲಾಂಟ್ ಬಂದುಬಿಟ್ಟು DGA ಸಂಪೂರ್ಣ ವೆರೈಟಿನೇ. ಇದು ಬಂದುಬಿಟ್ಟು ನಮ್ಮ ತಾತ ಅವರು ಒಂದು ಎರಡೋ ಮೂರು ಪ್ಲಾಂಟೇಶನ್ನ ತಂದು ಅವರು ಬ್ಯಾಕ್ ಯಾರ್ಡಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಇದಕ್ಕೆ ಆಶ್ಚರ್ಯ ಏನು ಚೇತನ್ ಅಂದರೆ DGA ಸಂಪೂರ್ಣ ಒಂದು ವೆರೈಟಿಯಲ್ಲಿ ಹೈ ಈಲ್ಡ್ನ ಬರುತ್ತೆ ಅಂತ ನಾನು ನಿಮಗೆ ತುಂಬ ಸರಿ ತಿಳಿಸ್ಕೊಂಡು ಕೊಟ್ಟಿದ್ದೆ ಅಲ್ವಾ. ಸೇಮ್ ಈ ವೆರೈಟಿಯಲ್ಲಿ ಇದು DGA ಸಂಪೂರ್ಣ ಪ್ಲ್ಯಾಂಟ್ಸೇ, ಬಟ್ ಈ ಪ್ಲ್ಯಾಂಟು ಆಲ್ರೆಡಿ 4th ಇಯರ್ ಕ್ರಾಸ್ ಆಗಿದೆ. ಬಟ್ ನೀವು ನೋಡ್ಬೋದು ಈಲ್ಡ್ನ ಒಂದು ಕೌಂಟೇಬಲ್ ರೀತಿಯಾದ ಕೊಕೊನಟ್ಸ್ ಇದೆ. ಸೊ ಇಲ್ಲಿ ಯಾಕೆ ಈ ಥರ ಆಗಿದೆ ಅಂದರೆ DGA ಸಂಪೂರ್ಣ ತಂದಿದ್ದ ಪ್ಲ್ಯಾಂಟೇಷನ್ನ ಮಾಡಿದಾರಷ್ಟೇ, ಬಟ್ ಅವರು ಯಾವುದೇ ರೀತಿಯಾದ ಫರ್ಟಿಲೈಸರ್ಸ್ ಆಗಿರ್ಬೋದು, ಫರ್ಟಿಗೇಷನ್ಸ್ ಆಗಿರ್ಬೋದು ಅಥವಾ ಮಿನರಲ್ ಮಿಕ್ಸರ್ಸ್, ಯಾವುದೇ ರೀತಿಯಾದ DGA ಸಂಪೂರ್ಣ ಕಡೆಯಿಂದ ಬರುವ ಒಂದು ಶೆಡ್ಯೂಲ್ನ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಪ್ಲಾಂಟೇಷನ್ ಮಾಡಿದರೆ, ವಾಟರ್ ಕೊಡ್ತಾ ಇದ್ದಾರೆ, ಯಾವುದಾದ್ರೂ ಅನ್ವಾಂಟೆಡ್ ಗರಿ ಬಂದುಬಿಟ್ರೆ ಗರಿನ ಕಟ್ ಮಾಡ್ತಾಯಿದ್ದಾರೆ. ಅಷ್ಟು ಬಿಟ್ಟರೆ ಯಾವುದೇ ರೀತಿಯಾದ ಆ್ಯಡೆಡ್ ಮಿನರಲ್ ಮಿಕ್ಸರ್ ಒಂದು ಚೂರು ಇದಕ್ಕೆ ಕೊಟ್ಟಿಲ್ಲ. ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, DGA ಸಂಪೂರ್ಣ ಒಂದು ವೆರೈಟಿ ಹೈಬ್ರಿಡ್ ವೆರೈಟಿನೇ. ಬಟ್ ನಾವು ಆ ಪ್ಲಾಂಟೇಷನ್ನ ಮಾಡಿಬಿಟ್ಟು ಜಸ್ಟ್ ವಾಟರನ್ನು ಕೊಟ್ಬಿಟ್ರೆ ಆಗುತ್ತೆ ಅಂದರೆ ತುಂಬ ರಾಂಗ್ ಅಸಂಪ್ಷನ್. ಆ್ಯಂಡ್ ಈ ಪ್ಲ್ಯಾಂಟ್ಗೆ ಕಾಸ್ಟ್ ಕೂಡ ಆಗ 600 rupees ತನಕ ನಾವು ಒಂದು ಪ್ಲ್ಯಾಂಟ್ಗೆ ಇಡ್ತಾಯಿದ್ದೀವಿ. ಆ್ಯಂಡ್ ಅದರಿಂದ ರಿಟರ್ನ್ಸೇ ಇಲ್ಲ ಅಂದರೆ ನಮಗೆ ತುಂಬ ಲಾಸ್ ಆಗುತ್ತೆ. ನೀವು ಈ ಪ್ಲ್ಯಾಂಟೇಷನ್ನ ಇದು ಕೂಡ DGA ಸಂಪೂರ್ಣನೇ, ಬಟ್ ಇದು ಒಂದು ಫಾರ್ಮರ್ ಇದು ಕಂಪ್ಲೀಟ್ಲಿ ನೀಟಾಗಿ ಅವರ DGA ಸಂಪೂರ್ಣ ಕೊಡುವ ಒಂದು ಶೆಡ್ಯೂಲ್ನ ಯೂಸ್ ಮಾಡಿಕೊಂಡು ಪ್ಲ್ಯಾಂಟೇಷನ್ಗೆ ನೀರು ಕೊಟ್ಕೊಂಡು ವಾಟ್ ಎಲ್ಲ ರೀತಿಯಾದ ಶೆಡ್ಯೂಲ್ನ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಈ ರೀತಿ ಕೊಕೊನಟ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 200 to 250 nuts per year ಥರನೋ ಇನ್ನೂ ಜಾಸ್ತಿ ಮೂವಿಂಗ್ ಫಾರ್ವರ್ಡ್ ಆಗುತ್ತೆ. ಸೊ ರೈತರು ಇನ್ ಕೇಸ್ ನೀವು DGA ಸಂಪೂರ್ಣ ಗಿಡನ ತಗೋಬೇಕು ಅಂದರೆ ಪ್ರಾಪರಾಗಿ ಅವರು ಹೇಳುವ ಶೆಡ್ಯೂಲ್ಸ್ಗೆ ಎಲ್ಲ ರೀತಿಯಾದ ಶೆಡ್ಯೂಲ್ಸ್ನ ನಾವು ಮತ್ತು ಮಿನರಲ್ ಮಿಕ್ಸರ್ಸ್ನ ಕೊಡಬೇಕು. ಫುಲ್ ತುಂಬ ಕಷ್ಟ ಅಂತಲ್ಲ, ಸ್ವಲ್ಪ ಅದ್ರ ಮೇಲೆ ಕೇರ್ನ ತಗೊಂಡ್ರೆ ಮಾತ್ರನೇ ಅದು ಬರೋದು. ಇಲ್ಲ ಅಂದರೆ ಈ 600 to 700 rupees per ಪ್ಲ್ಯಾಂಟ್ಗೆ ಇಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಬೆಟರ್ ನಾಟಿ ವೆರೈಟಿನ ಒಂದು ತಂದುಬಿಟ್ಟು ಜಸ್ಟ್ ಪ್ಲಾಂಟೇಷನ್ನ ಮಾಡಿ ನೀರು ಕೊಟ್ಕೊಂಡ್ರು ಅದು ಕೂಡ ಒಂದು 100 to 150 nuts ಕೊಡುತ್ತೆ. ಬಟ್ ಇಷ್ಟು ಮೇಂಟೆನೆನ್ಸ್ ಇರಲ್ಲ. ನೀವು ಪ್ರಾಪರಾಗಿ ಹಾಕ್ತಾ ಇರಬೇಕು, ಪ್ರಾಪರಾಗಿ ಅದು ಕ್ಲೀನಿಂಗ್ ಮಾಡ್ಕೊಬೇಕು ಅಂತ ಇರಲ್ಲ. ಸೊ ನಾನು ನಿಮಗೆ ಇಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡ್ರಿ. DGA ಕೊಕೊನಟ್ ಬಗ್ಗೆ ಜಸ್ಟ್ ಪ್ಲಾಂಟೇಷನ್ ಆಗಿಬಿಟ್ರೆ ಸಾಕು, ಒಂದು 300 to 400 nuts ಬರ್ತಾ ಇರುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ ಅಂತ. ನೋ, ಇಟ್ಸ್ ರಾಂಗ್ ಅಸೆಪ್ಷನ್. ಇಲ್ಲೇ ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್ 2 scenariosನ ನಿಮಗೆ ತೋರಿಸಿದ್ದೀನಿ. ಫಸ್ಟ್ ಬರೋ ವಿಡಿಯೋದಲ್ಲಿ ಅದು ಆಲ್ರೆಡಿ 4th ಇಯರ್ ಕ್ರಾಸ್ ಆಗಿದೆ ಸೇಮ್, ಬಟ್ ಒಂದು 10 to 15 ಕಾಯಿ ಕೂಡ ಇಲ್ಲ ಒಂದು ಪ್ಲಾಂಟೇಷನಲ್ಲಿ. ಬಟ್ ಇವರು ಪ್ರಾಪರಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರಾಪರಾಗಿ ನೋಡ್ಬೋದು ನೀವು, ಒಳ್ಳೆ ರೀತಿಯಾದ ಹೀಲ್ಡ್ ಕೂಡ ಬಂದಿದೆ. ಪ್ಲೀಸ್ ನಮ್ಮ ರೈತರಿಗೆ ಇದು ಶೇರ್ ಮಾಡಿ. ಯಂಗ್ ಫಾರ್ಮರ್ಸ್ ಆಗಿರ್ಬೋದು, ಯಾರೇ ರೀತಿಯಾದ ಪ್ಲಾಂಟೇಷನ್ನ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಯುವರ್ ಚೇತನ್ ರೆಡ್ಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.